ಮದುವೆಯಾದ ಮಗಳನ್ನ ಪೋಷಕರು ಹೊತ್ತೊಯ್ದಿದ್ದಾರೆ. ಗೋಣಿ ಚೀಲದಲ್ಲಿ ಎತ್ತಿಕೊಂಡು ಹೋಗಿದ್ದಾರೆ ಕುಟುಂಬಸ್ಥರು. 2 ವರ್ಷದ ಹಿಂದೆ ನಿರಂಜನ್ ಹಾಗೂ ಸುಷ್ಮಾ ಇಬ್ಬರು ಮದುವೆಯಾಗುತ್ತಾರೆ. ಹುಬ್ಬಳ್ಳಿಯ ಬೈರಿಕೊಪ್ಪ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಗದಗದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದಿರ್ತಾರೆ ನವಜೋಡಿ. ರಕ್ಷಣೆಗಾಗಿ ಹುಬ್ಬಳ್ಳಿಯ ಪೊಲೀಸರ ಮೊರೆ ಹೋಗಿದ್ದಾರೆ ಇದೀಗ ಗಂಡ ನಿರಂಜನ್. ಅಂದ್ರೆ ಹುಬ್ಬಳ್ಳಿಯಲ್ಲಿ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ರು ಯುವತಿಯನ್ನ ಆ ಪೋಷಕರು ಇದೀಗ ಎತ್ತೊಯ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿಯ ಬೈರಿಕೊಪ್ಪ ಗ್ರಾಮದ ಯುವಕ ನಿರಂಜನ್, ಯುವತಿ ಸುಷ್ಮಾ ಇಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು. ಆದ್ರೆ ಇವರ ಪ್ರೀತಿಗೆ ಹೆತ್ತವರ ವಿರೋಧ ಇತ್ತು. ಕಳೆದ 8 ವರ್ಷದಿಂದಲೂ ಕೂಡ ಇಬ್ಬರು ಪ್ರೀತಿಸ್ತಾ ಇದ್ರು. 2 ವರ್ಷದ ಹಿಂದೆಯೇ ಗದಗ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಪೋಷಕರ ವಿರೋಧಕ್ಕೆ ಮಣಿದು ಇಬ್ಬರು ದೂರವಾಗಿ ವೇದನೆಯನ್ನ ಪಡ್ತಾ ಇದ್ರು. ಇದೀಗ ಪ್ರೀತಿಸಿದ ಪ್ರೇಮಿಯನ್ನ ಬಿಟ್ಟು ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ನಿರಂಜನ್ ಮನೆಗೆ ಸುಷ್ಮಾ ಬಂದಿರ್ತಾರೆ. ಈ ವೇಳೆ ಯುವತಿ ತಂದೆ ಪರಶುರಾಮ ಹಾಗೆ ಮಾವಂದಿರಾದ ಮಹಂತೇಶ್, ಮಂಜು ಎನ್ನುವರಿಂದ ಯುವತಿಯನ್ನ ಎತ್ತೊಯ್ದು ಧಮಕಿ ಹಾಕಲಾಗಿದೆ. ಏನು ಮಾಡೋದಿಲ್ಲ, ಸುಮ್ಮನೆ ಇರ್ಬೇಕ. ಮತ್ ಮಿಸ್ಗಿದಿ ಪ್ರೀತಿಸಿ ಮದುವೆಯಾದಂತಹ ತಮ್ಮ ಮಗಳನ್ನೇ ಪೋಷಕರು ಇಲ್ಲಿ ಚೀಲದಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಘಟನೆ ನಡೆದಿರುವಂಥದ್ದು. ಅಂದರೆ ಸುಷ್ಮಾ ತಂಟೆಗೆ ಒಂದು ವೇಳೆ ನೀವು ಬಂದರೆ ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಪತಿ ನಿರಂಜನ್ಗೆ ಕೂಡ ಅವರ ಪೋಷಕರು ಧಮಕಿ ಹಾಕಿದ್ದಾರೆ. ಸದ್ಯ ರಕ್ಷಣೆಗಾಗಿ ಇದೀಗ ಹುಬ್ಬಳ್ಳಿಯ ಪೊಲೀಸರ ಮೊರೆ ಹೋಗಿದ್ದಾರೆ ಪತಿ ನಿರಂಜನ್. 2 ವರ್ಷದ ಹಿಂದೆ ಮದುವೆಯಾಗಿರ್ತಾರೆ ನಿರಂಜನ್ ಹಾಗೂ ಸುಷ್ಮಾ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿರ್ತಾರೆ. ಆದರೆ ಇವರ ಪ್ರೀತಿಯನ್ನ ನಿರಾಕರಿಸಿರ್ತಾರೆ ಪೋಷಕರು. ಇವರ ಮದುವೆಯನ್ನ ಕೂಡ ಅವರು ಒಪ್ಪಿಕೊಂಡಿರೋದಿಲ್ಲ. ಹಾಗಾಗಿ ಪ್ರೀತಿಸಿದ ಪ್ರೇಮಿಯನ್ನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದೀಗ ಸುಷ್ಮಾ ತನ್ನ ಪತಿಯ ಮನೆಗೆ ಬಂದಿರ್ತಾರೆ. ಅಂದ್ರೆ ನಿರಂಜನ್ ಅವರ ಮನೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಸುಷ್ಮಾ ಪೋಷಕರು ಅಂದ್ರೆ ಅವರ ಕುಟುಂಬ ವರ್ಗದವರು ಕೂಡ ಪತಿಯ ಮನೆಗೆ ಬಂದು ಅಲ್ಲಿ ಗಲಾಟೆಯನ್ನ ಮಾಡಿ ಚೀಲದಲ್ಲಿ ಹಾಕೊಂಡು ಆ ಸುಷ್ಮಾ ಏನಿದ್ದಾರೆ ಅವರನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ಪತಿ ನಿರಂಜನ್ಗೂ ಕೂಡ ಇಲ್ಲಿ ಧಮಕಿ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಸುಷ್ಮಾ ತಂಟೆಗೆ ಒಂದು ವೇಳೆ ನೀನ್ ಬಂದ್ರೆ ನಿನ್ನನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನೋದಾಗಿಯೂ ಕೂಡ ಇಲ್ಲಿ ಧಮಕಿ ಹಾಕಿದ್ದಾರೆ. ಒಂದೂವರೆ ವರ್ಷದಿಂದ ಮದುವೆ ಆಗಿದ್ದೀವಿ. ಈಗ 1.5 ವರ್ಷ ಅದಾಗಿಂದ ಮತ್ತು 1 ತಿಂಗಳು ನಾವು ಜೊತೆಗೆ ಇದ್ವಿ. ಅದಾದ್ಮೇಲೆ ಬಂದು ಸ್ಟೇಷನ್ನಾಗಿಂದ ಪೊಲೀಸರು ಬಂದು ಅವರು ಬಂದು ಹೋಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎಲ್ಲ ಹೇಳಿ ಇಲ್ಲ ನಾವು ಕಳಿಸ್ಕೊಡ್ತೀವಿ, ಅವ್ರ ಮಮ್ಮಿಗೆ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋದ್ವಿ. ಅದಾಗಿಂದ ಈಗ ಕಡಿಮೆ ಅಂತಂದ್ರೆ ಒಂದೂವರೆ ವರ್ಷ ಆಯ್ತು. ನನಗೆ ಕಾಂಟ್ಯಾಕ್ಟ್ ಎಲ್ಲ ಭಾಳ ಹುಡುಕಿದ್ದೀರಿ. ನಾನು ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಏನು ಕಾಂಟ್ಯಾಕ್ಟ್ ಮಾಡಾರ್ದಿದ್ರೆ ಅದಾಗಿಂದ ನಿನ್ನೆ ಬೆಳಗ್ಗೆ ಬಂದಿದ್ದೈತಿ. ತಾನಾಗಲೇ ಬಂದ ತಕ್ಷಣ ನಮ್ಮ ಮನೆಗೆ ಬಂದು ಒಮ್ಮೆ ಸಾಯಂಕಾಲ ನಮ್ಮ ಮನೆಗೆ ಬಂದು ಆಕೆಗೆ ಹೊಡೆದು ಬಡ್ದು ಒಳ್ಳೆ ನನಗೂ ಜೀವ ಬೆದರಿಕೆ ಹಾಕಿ ಕರ್ಕೊಂಡು ಹೋಗಿಂದ ಈಗ ನನಗೆ ಎಲ್ಲೇ ಹೋಗ್ಬೇಕಂತಂದ್ರೂ ಎಲ್ಲ ಕಡೆನೂ ಅವ್ರದ್ದು ಇನ್ಫ್ಲುಯೆನ್ಸ್ ಐತ್ರಿ. ನನಗಂತೂ ಏನು ಬ್ಯಾಡ್ ತೋಚಾತಿಲ್ಲ. ಅದಕ್ಕೆ ಹಿಂಗಾಗಿ ನಾನು ಇದನ್ನ ವಿಡಿಯೋ ಮಾಡಿ ನಿಮ್ಗೆ ಇದನ್ನ ಕೇಳಾಕತ್ತೇನೆ ರೀ. ನನಗೆ ನ್ಯಾಯ ಕೊಡಿಸಿ ನನಗೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ. ಕಲ್ಮೇಶ್, ಇನ್ನು ಪ್ರೀತಿಸಿ ಮದುವೆಯಾದಂತಹ ಮಗಳನ್ನ ಪೋಷಕರೇ ಹೊತ್ತೊಯ್ದಿದ್ದಾರೆ. ಅದರಲ್ಲೂ ಕೂಡ ಗೋಣಿ ಚೀಲದಲ್ಲಿ ತಮ್ಮ ಮಗಳನ್ನ ಎತ್ತಿಕೊಂಡು ಹೋಗಿ ಹಾಗೆ ಪತಿ ನಿರಂಜನ್ಗೆ ಕೂಡ ಆವಾಜ್ ಹಾಕಿದ್ದಾರೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ದಿವ್ಯದಾಸ್, ಇದು ನಿರಂಜನ್ ಮತ್ತು ಏನು ಸುಷ್ಮಾ ಅವರ ಕಳೆದ 5 ವರ್ಷದಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಪ್ರೀತಿ ಒಂದ್ ರೀತಿ ಸುಖಾಂತಕೊಂಡು ಜೊತೆಗೆ ಮದುವೆನೂ ಆಗಿತ್ತು. ಗದಗದ ರಿಜಿಸ್ಟರ್ ಕಚೇರಿಯಲ್ಲಿ ಇಬ್ರು ಸಹ ಗಂಡ ಮತ್ತು ಹೆಂಡತಿ ಅನ್ಯೋನ್ಯವಾಗಿ ಬದುಕನ್ನ ಸಾಗಿಸ್ತಾ ಇದ್ರು. ಎಲ್ಲ ಒಂದ್ ಕಡೆ ಇದು ಮರ್ಯಾದೆ ಪ್ರಶ್ನೆ ರೀತಿಯಲ್ಲಿ ಜಾತಿಗಳು ಬೇರೆ ಬೇರೆ ಆಗಿದ್ದವು ನಿರಂಜನ್ ಮತ್ತು ಸುಷ್ಮಾ ಅವರದ್ದು. ಆ ಜಾತಿ ಕಾರಣಕ್ಕೋಸ್ಕರ ಅವರ ಮರ್ಯಾದೆಗೋಸ್ಕರ ಈ ರೀತಿಯಾದಂತ ಸುಷ್ಮಾ ಅವರ ಪೋಷಕರು ತಂದೆ ತಾಯಿಗಳು
ಏನು ಈ ನಿರಂಜನ್ ಮೇಲೆ ಸಾಕಷ್ಟೊಂದು ಕಣ್ಣು ಹಿಡಿದ್ರು, ಅವ್ರಿಗೆ ಕಿರುಕುಳನ್ನು ಕೊಡ್ತಾ ಇದ್ರು. ಅವರು ಪಾಪ ಎಲ್ಲೋ ದುಡಿದು ಪ್ರೀತಿಯಿಂದ ಅನನ್ಯವಾಗಿ ಬದುಕ್ತಾ ಇದ್ರು. ಅದನ್ನ ಸಹಿಸಿಕೊಳ್ಳದ ಸುಷ್ಮಾ ಅವ್ರ ಮನೆಯವರು ಮೇಲಿನ ಮೇಲೆ ನಿರಂಜನಿಗೆ ವಾರ್ನಿಂಗ್ ಮಾಡ್ತಾ ಇದ್ರು, ಟಾರ್ಚರ್ ಕೊಡ್ತಾ ಇದ್ರು, ನನ್ನ ಮಗಳನ್ನ ಬಿಟ್ಟು ಬಿಡಬೇಕು ಅಂತ ಹೇಳಿ. ಆದ್ರೆ ಪ್ರೀತಿಯಿಂದ ಇಬ್ಬರು ಸಹ ಒಪ್ಪಿಗೆ ಪರಸ್ಪರ ಒಪ್ಪಿ ಪ್ರೀತಿ ಮಾಡಿ ಮತ್ತು ಕಾನೂನುಬದ್ಧವಾಗಿ ಮದುವೆನಾಗಿದ್ರು. ಕೊನೆಗೆ ಏನು ಕಳೆದ 2 ದಿನಗಳಿಂದ ಹುಬ್ಬಳ್ಳಿಯಲ್ಲಿ ಇನ್ನು ನಿರಂಜನ್ ಮನೆಗೆ ಸುಷ್ಮಾ ಬರ್ತಾರ, ಅವಾಗ ಬಲವಂತವಾಗಿ ಅದಕ್ಕಿನ್ನ ಸುಷ್ಮಾನ ತಂದೆ ತಾಯಿ ಮತ್ತು ಪೋಷಕರು ಅವರ ಸಹೋದರರು ಕರ್ಕೊಂಡು ಹೋಗಿ ಒಂದ್ ರೀತಿ ಆಕಿನ ಟಾರ್ಚರ್ ಕೊಡ್ತಾರೆ, ಹೊಡಿತಾರೆ. ಒಂದು ಗೋಣಿ ಚೀಲ ತುಂಬಿಕೊಂಡು ಆಕಿನ ಅಮಾನವೀಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ, ಒಂದು ವಾರ್ನಿಂಗ್ ಮಾಡ್ತಾರೆ. ನಂತರ ಏನಾಗ್ತದೆ, ಈ ವಿಷಯ ನಿರಂಜನ್ ಪೋಷಕರಿಗೂ ಮತ್ತು ಅಲ್ಲಿ ಸ್ಥಳೀಯರಿಗೂ ಗೊತ್ತಾಗ್ತದೆ. ಕೊನೆಗೆ ಪೊಲೀಸರಿಗೂ ಮಾಹಿತಿ ಹೋಗ್ತದೆ. ಈ ಸುಷ್ಮಾನ ಪತಿ ಹುಬ್ಬಳ್ಳಿಯ ನವನಗರ ಪೊಲೀಸರಿಗೆ ಮೊರೆ ಹೋಗ್ತಾನೆ, ನನಗೆ ನ್ಯಾಯ ಬೇಕು ಅಂತ ಹೇಳಿ. ಕೊನೆಗೆ ಈಗ ಇಬ್ಬರು ರಾಜಿ ನಡೆದಿದೆ. ಈ ರೀತಿಯಾಗಿ ಸುಷ್ಮಾಗೆ ಟಾರ್ಚರ್ ಕೊಡಬೇಡ ಅಂತ ಹೇಳಿ ಪೊಲೀಸರು ವಾರ್ನಿಂಗ್ ಮಾಡ್ತಾರೆ ಮತ್ತು ರಾಜಿ ಸಂಧಾನ ಮಾಡಿ ಈಗ ಗಂಡನ ಮನೆಯಲ್ಲಿ ಇರ್ಲಿಕ್ಕೆ ಒಂದು ಅನುಮತಿಯನ್ನ ಕೊಡ್ತಕ್ಕಂತ ಒಪ್ಪಿಗೆ ಪತ್ರ ಬರೆಸ್ಕೊಳ್ತಾ ಇದ್ದಾರೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸುಮ್ಮನೆ ಇರ್ಬೇಕ ಮತ್ ಮಿಸ್ಗಿದಿ ಗೋವಿಂದ ಹೊಡಿದ ಮಾಡಕ್ಕೆ ಅವರು ತಿಳಿಸಿ ಸುಬ್ರ